ಒಬ್ಬ ವಾಚ್ಮನ್ ಇಟ್ರು ಅವನಿಗೂ ಖರ್ಚು ಜಾಸ್ತಿ ಇರುತ್ತೆ. ಅದ್ರ ಬದಲು ಫೆನ್ಸಿಂಗ್ ಹಾಕೊಂಡ್ರೆ ಯಾವ್ದೇ ತರ ಖರ್ಚು ಇರೋಲ್ಲ. ಸೊ ಎಷ್ಟಡಿ ಗುಂಡಿ ಹಾಕ್ತಿದ್ದೀರಿ ಸರ್ ಇದು? ಸರ್ ಇದು 7 ಅಡಿ ಕಂಬ ಹಾಕ್ತಾ ಇರೋದು, 2 ಅಡಿ ಆಳ ಆಗಿದೆ, 6 ಅಡಿ ಡಿಸ್ಟೆನ್ಸ್ ಇದೆ ಸರ್. ಸರ್ ನಾನು 25 ಇಯರ್ಸ್ ಕೊಡ್ತೀನಿ, 25 ವರ್ಷ ಕೊಡ್ತೀನಿ. 25 ವರ್ಷ? 25 ವರ್ಷ. ಯಾವ ಕಾನ್ಫಿಡೆಂಟ್ ಮೇಲೆ ಕೊಡ್ತೀರಾ? ಸರ್ 25 ವರ್ಷ ಅಂದ್ರೆ ಸರ್ ಇವಾಗ ನಾನು ಈ ಕೆಲಸ ಮಾಡಿದೀನಲ್ವಾ ಸರ್, ಇವಾಗ ಇಲ್ಲಿ ನೋಡಿ ಕಲ್ಲಿಂದ ಇಷ್ಟು ಗ್ಯಾಪ್ ಬಿಟ್ರೆ 1 ಅಡಿ ಅಷ್ಟು ಗ್ಯಾಪ್ ಬಿಟ್ಟು ಈ ಕಡೆ ಏನಾದ್ರು ವ್ಯವಸಾಯ ಮಾಡಿ ಸರ್ ಕಲ್ಲಿಗೆ ಏಟ್ ಬೀಳಲ್ಲ. ಕಲ್ಲಿಗೆ ಏಟ್ ಬೀಳಲ್ಲ? ಕಲ್ಲಿಗೆ ಏಟ್ ಬೀಳಲ್ಲ. 25 ವರ್ಷ ಬರುತ್ತೆ ಸರ್. 25 ವರ್ಷ ಪಕ್ಕ ಗ್ಯಾರಂಟಿ ಬಂದೇ ಬರುತ್ತೆ ಸರ್. ಒಂದ್ ವೇಳೆ ನೀವು ಮಾಡಿರೋ ಕೆಲಸದಲ್ಲಿ ಎಲ್ಲ ಒಂದ್ ಕಡೆ ವಿಫಲ ಆಗ್ಬಿಟ್ರೆ ನೀವೇನ್ ಮಾಡ್ತೀರಾ ಅಂತ? ಸರ್ ಈಗ ರಿಟರ್ನ್ ಮಾಡ್ಕೊಡ್ತೀವಿ. ರಿಟರ್ನ್ ಬಂದು ಅದೇನ್ ಕೆಲಸ ಇರುತ್ತೆ ಅದನ್ನ ಮಾಡ್ಕೊಡ್ತೀವಿ. ಜನಗಳು ಬೇರೆ ಕಾಟ, ಒಂದು ಕಾಯೇ ಬೀಳಿ ಒಂದು ಪದಾರ್ಥ ಒಳಗಡೆ ಏನೇ ಬೀಳಿ ಎತ್ಕೊಂಡು ಹೋಗ್ಬಿಡೋರು. ಈಗ ಏನಿಲ್ಲ ಸರ್, ಕ್ಲೀನಾಗಿ ನಮ್ಮ ಪದಾರ್ಥ ನಮ್ಮ ತೋಟದೊಳಗಡೆ ಇರ್ತದೆ. ಈಗ ಅಕಸ್ಮಾತ್ ಒಂದು ಕುರಿ ದನನೇ ಒಳಗಡೆ ಬಿಡ್ಬೋದು, ಈಗ ಏನು ತೊಂದರೆ ಇಲ್ಲ. ಈ ಕೆಲಸ ಮಾಡಿಸ್ಕೊಂಡ್ರೆ ತಂತಿ ಮಾತ್ರ ನೀವು 5 ಎಕರೆ ಒಳಗಡೆ ಹಾಕ್ಸ್ಕೊಂಡ್ರೆ 1.5 ಲಕ್ಷ ಉಳಿಯುತ್ತೆ ಸರ್. 1.5 ಲಕ್ಷ? 1.5 ಲಕ್ಷ ಅದು ನನ್ನ ಕಡೆಯಿಂದ. ಓಕೆ. ಅದೇನೆ ಮೆಸ್ಸ ಆದ್ರೆ 1 ಲಕ್ಷ ಉಳಿಯುತ್ತೆ. 1 ಲಕ್ಷ ಉಳಿಯುತ್ತೆ. 1 ಲಕ್ಷ ಉಳಿಯುತ್ತೆ. ಸೊ ಎಷ್ಟು ಎಕರೆಗೆ? 5 ಎಕರೆಗೆ. 5 ಎಕರೆಗೆ. ಈ ಮನೆಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ, ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿಗೆ ಇವತ್ತು ನಾನು ಬಂದಿರುವಂಥದ್ದು. ಪ್ರತಿಯೊಬ್ಬರು ಒಂದು ಹೊಲ ಆಗಲಿ ಒಂದು ಜಮೀನಿಗಾಗಲಿ ಒಂದು ಸೇಫ್ಟಿ ಪರ್ಪಸ್ ನೋಡ್ತಿರ್ತಾರೆ. ಹಾಗಾಗಿ ಸೊ ಇವತ್ತು ನಾನು ಅದೇ ಒಂದು ಕಾನ್ಸೆಪ್ಟ್ಗೆ ಬಂದಿದ್ದೀನಿ. ಒಂದು ಜಮೀನಲ್ಲಿ ಒಂದು ಕೆಲಸ ನಡೀತಿದೆ. ಸೊ ಏನು ವಿಚಾರ ಅಂದರೆ ತಂತಿ ಬೇಲಿ ಅಂದರೆ ಫೆನ್ಸಿಂಗ್ ವರ್ಕ್ ನಡೀತಿದೆ. ಸೊ ಸುಮಾರು ಒಂದು 5 ಎಕರೆಗೆ ಕೆಲಸ ನಡೀತಿದೆ. ಸೊ ಅದ್ರ ವಿಚಾರವಾಗಿ ಮಾತಾಡಿಸ್ತಾ ಹೋಗ್ತೀನಿ. ಸೊ ಯಾವ ರೀತಿ ಕೆಲಸ ಮಾಡ್ತಾರೆ, 5 ಎಕರೆಗೆ ಯಾವ ರೀತಿ ತಂತಿ ಬೇಲಿನ ಸೇಫ್ಟಿ ಕೊಡ್ತಾರೆ ಅಂತೇಳಿ ಸದ್ಯಕ್ಕೆ ಇಲ್ಲಿ ಇರ್ತಕ್ಕಂಥ ತೇಜ್ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ತೇಜ್ ಸರ್ ನಮಸ್ತೆ. ನಮಸ್ತೆ ಸರ್. ಇಲ್ಲಿ 5 ಎಕರೆ ಕೆಲಸ ಮಾಡ್ತಿದ್ದೀರಿ. ಸರ್ ಸೊ ತಂತಿ ಬೇಲಿ ಕೆಲಸ ಹೇಗೆ ನಡೀತಿದೆ ಸರ್ ಇಲ್ಲಿ? ಸರ್ ತಂತಿ ಬೇಲಿ ಕೆಲಸ ಏನಿಲ್ಲ, ಆರಾಮಾಗಿ ನಡೀತಾ ಇದೆ. ಓಕೆ. ಇಲ್ಲಿ ಏನಂತರ ತೊಂದರೆ ಇಲ್ಲ. ಮತ್ತೆ ಇಲ್ಲಿ ಜಾಸ್ತಿ ದನಕರು ಮತ್ತೆ ಪ್ರಾಣಿಗಳದಿಂದ ಹಿಂಸೆ ಇರೋದ್ರಿಂದ ಹಾಕಿಸ್ತಾ ಇದ್ದಾರೆ ಇಲ್ಲಿ ಟೋಟಲ್ 5 ಎಕರೆಗೆ. ಅದು ಬಿಟ್ರೆ ಇನ್ನೇನಿಲ್ಲ ಸರ್. ಸೊ ವಿಶೇಷವಾಗಿ ತಂತಿ ಬೇಲಿ ಹಾಕುವಂಥದ್ದು ಏನಂದ್ರೆ ಒಂದು ಅದೇ ನೀವು ಹೇಳ್ದಂಗೆ ದನ ಕರುಗಳು ಒಳಗಡೆ ಬರ್ದೇ ಇರಲಿ ಅಂತ ಹೇಳಿ. ಇವಾಗಿರೋ ಈ ಜಾಗದಲ್ಲಿ ಒಬ್ಬ ವಾಚ್ಮನ್ ಇಟ್ರು ಅವನಿಗೂ ಖರ್ಚು ಜಾಸ್ತಿ ಇರುತ್ತೆ. ಅದ್ರ ಬದಲು ಫೆನ್ಸಿಂಗ್ ಹಾಕೊಂಡ್ರೆ ಯಾವ್ದೇ ತರ ಖರ್ಚು ಇರೋಲ್ಲ. ಒಂದು ಮತ್ತೆ ಇನ್ನೊಂದು ಏನ್ ಸೇಫ್ಟಿ ಅಂದ್ರೆ ಪ್ರಾಣಿಗಳು ಬರಲ್ಲ, ಇನ್ನು ಬೇರೆ ಮತ್ತೊಂದು ಏನು ಸಮಸ್ಯೆಗಳಿರಲ್ಲ. ಇದ್ರೊಳಗಡೆ ಬೆಳೆ ಬೆಳಿಬೋದು, ಇಲ್ಲ ಅವ್ರಿಗೆ ಏನ್ ಬೇಕಾದ್ರೂ ಪ್ರಾಜೆಕ್ಟ್ಗಳು ಮಾಡ್ಕೋಬಹುದು. ಅದರಿಂದ ಆಲ್ಮೋಸ್ಟ್ ಒಳ್ಳೇದಾಗ ಹೆಲ್ಪ್ ಬರುತ್ತೆ. ಸೊ ತಂತಿ ಬೇಲಿ ಹಾಕ್ಸೋದ್ರಿಂದ ಒಂದು ಸೆಕ್ಯೂರಿಟಿ ಗಾರ್ಡ್ ನಿಕ್ಕಿ ಅವ್ರಿಗೆ ಪ್ರತಿ ತಿಂಗಳ ಸಂಬಳ ಕೊಡೋದನ್ನ ತಪ್ಪುತ್ತೆ ಅಂದ್ರೆ ತಪ್ಪುತ್ತೆ. ಮತ್ತೆ ಇನ್ನೊಂದು ಅಂದ್ರೆ ಸೇಫ್ಟಿಗೆ ಯಾರು ಇಲ್ಲಿ ಮೇಂಟೈನ್ ಮಾಡೋಂಥ ಅವಶ್ಯಕತೆ ಇರಲ್ಲ. ನಮ್ಗೆ ಏನ್ ಬೇಕು ನಾವು ಮಾಡ್ಕೋಬಹುದು. ಇದ್ರೊಳಗಡೆ ಬೆಳೆ ಬೆಳಿಬೇಕಂದ್ರೆ ಬೆಳೆ ಬೆಳಿಬೋದು, ಇಲ್ಲ ಏನಾರ ನಾವು ಪ್ರಾಜೆಕ್ಟ್ ಮಾಡ್ಬೇಕಂದ್ರೆ ಮಾಡ್ಬೋದು, ಇಲ್ಲ ಆ ತರ ಪರ್ಪಸ್ ಅಲ್ಲಿ ಯೂಸ್ ಮಾಡ್ಕೋಬಹುದು. ಎಸ್, ಈಗ ಪ್ರೆಸೆಂಟ್ ನಾವು ನೋಡ್ತಿರ್ಬೋದು ಇಲ್ಲಿ ಕೆಲಸ ನಡೀತಿದೆ ಸರ್. ಹೌದು ಸರ್. ಸೊ ಗುಂಡಿನೆಲ್ಲ ಹಾಕ್ದಿದ್ದೀರಾ? ಹೌದು ಸರ್. ಸೊ ಎಷ್ಟು ಅಡಿ ಗುಂಡಿ ಹಾಕ್ದಿದ್ದೀರಾ ಸರ್ ಇದು? ಸರ್ ಇದು 7 ಅಡಿ ಕಂಬ ಹಾಕ್ತಾ ಇರೋದು, 2 ಅಡಿ ಆಳ ಆಗಿದೆ, 6 ಅಡಿ ಡಿಸ್ಟೆನ್ಸ್ ಇದೆ ಸರ್. ಇದು ಕಲ್ ಫಿನಿಶಿಂಗ್ ಆದ್ಮೇಲೆ ನೀಟಾಗಿ ಕಾಣಿಸುತ್ತೆ ಸರ್. ಇವಾಗ ಏನು ಅಂದ್ರೆ ಇದು ಚಿಕ್ಕದಾಗಿ ಕಾಣಿಸ್ತಾ ಇರುತ್ತೆ. ಕಲ್ ಫಿನಿಶಿಂಗ್ ಆಗಿ ಫುಲ್ ಎಲ್ಲ ಕ್ಲಿಯರ್ ಆದ್ಮೇಲೆ ನೀಟಾಗಿ ಕಾಣಿಸುತ್ತೆ ಇದು. ಸೊ ನಾವು ನೋಡ್ತಿರ್ಬೋದು ನಿಮ್ಮ ಸಹಚಾರರೆಲ್ಲ ಕೆಲಸ ಮಾಡ್ತಿದ್ದಾರೆ, ಜೊತೆಗಾರರು. ಅಂದ್ರೆ ಎಷ್ಟು ಜನ ನಿಮ್ಮ ಜೊತೆ ಇದಾರೆ ಸರ್? ಸರ್ ಟೋಟಲ್ ಆಗಿ 35 ಜನ ಇದ್ದಾರೆ. 35 ಜನ. ಸೊ ಇಲ್ಲಿವರೆಗೆ ಎಲ್ಲೆಲ್ಲಿ ಅಂದ್ರೆ ಯಾವ್ಯಾವ ಭಾಗದಲ್ಲೆಲ್ಲ ಮಾಡಿದಿರಿ ನಿಮ್ಮ? ಸರ್ ಹಾಸನ ಹೋಗಿದೀವಿ, ತುಮಕೂರು, ಟಿಪ್ಟೂರು, ಮತ್ತೆ ಕನಕಪುರ, ಮಳವಳ್ಳಿ, ಮೈಸೂರು, ಪಿರಿಯಾಪಟ್ಟಣ, ಮಡಿಕೇರಿ, ಮತ್ತೆ ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ಹೋಗ್ತೀವಿ. ಎಲ್ಲ ಕಡೆ ಮಾಡಿದೀರಾ? ಎಲ್ಲ ಕಡೆ. ಸೊ ಒಂದೇ ಜಾಗ ಅಂತ ಏನಿಲ್ಲ? ಏನಿಲ್ಲ ಸರ್, ಆಲ್ ಓವರ್ ಕರ್ನಾಟಕ ಎಲ್ಲರೂ ಸರಿ ಹೋಗ್ತೀವಿ, ಮಾಡ್ಕೊಡ್ತೀವಿ. ಸೊ ಅಂದ್ರೆ ಇದು ಸರ್ ಅಂದ್ರೆ ಎಕರೆ ಗಂಟ್ಲೆ ಹೋಗಿ ಮಾಡ್ತಾ ಇದೀರಾ? ಕೆಲವರಿಗೆ ತುಂಬಾ ಚಿಕ್ಕದಾಗಿರುತ್ತೆ ಜಾಗ, ಒಂದು ಅರ್ಧ ಎಕರೆ ಅಥವಾ ಏನೋ ಈ ತರದಿರುತ್ತೆ, ಆ ತರದಕ್ಕೆಲ್ಲ ಮಾಡ್ತೀವಿ ಸರ್? ಹೌದು ಸರ್, ಅರ್ಧ ಎಕರೆಯಿಂದ ಹಿಡಿದು ಅವ್ರದ್ದು ಎಷ್ಟೇ ಇದೆ ಪೂರ್ತಿ ಮಾಡ್ಕೊಡ್ತೀವಿ. ಎಸ್. ಇವಾಗ ಇದು ಅಂದ್ರೆ ಸರ್ ಇವಾಗ ಕೆಲಸ ನಡೀತಿದೆಯಲ್ವಾ, ಎಷ್ಟು ಕಂಬ ಬರುತ್ತೆ ಸುತ್ತಲೂ ಇವಾಗ? ಸರ್ ಇದು 5 ಎಕರೆ ಆಗಿರೋದ್ರಿಂದ ಒಂದು 750 ಕಂಬ ಬೀಳುತ್ತೆ. 750 ಕಂಬ ಬರುತ್ತೆ. 800 ಬೀಳುತ್ತೆ ಸರ್. 800 ಬೀಳುತ್ತೆ. ಸರ್ ನಿಮ್ಮ ಹತ್ರ ಒಂದು 30-35 ಜನ ಲೇಬರ್ಸ್ ಇದಾರೆ ಅಂತ ಹೇಳಿದ್ರಿ ನಿಮ್ ಜೊತೆ. ಸೊ ಹಾಗಾಗಿ ಎಲ್ಲಿ ತಂಡ ಏನೋ ಬೇರೆ ಬೇರೆ ಕಡೆ ಎಲ್ಲೇ ಇದೆಯಾ ಹೇಗೆ ಅಂತ? ಸರ್ ಒಂದು ಇಲ್ಲಿ ಮಾಡ್ತಾ ಇದೆ, ಇನ್ನೊಂದು ಇಲ್ಲ ನಿಯರೆಸ್ಟ್ ಇದೆ. ನಿಯರೆಸ್ಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅದು ಫಿನಿಶ್ ಮೂವ್ಮೆಂಟ್ ಅಲ್ಲಿ ಇದೆ. ಓಕೆನಾ? ಅಂದ್ರೆ ಲೇಬರ್ಗಳು ಕರ್ಕೊಂಡು ಹೋಗಿ ಕರ್ಕೊಂಬರಕ್ಕೆ ಟೆಂಪೋ ಇರುತ್ತೆ, ಊಟ ಪ್ರತಿಯೊಂದು ಎಲ್ಲ ನಮ್ಮ ಹತ್ರನೇ ಇರುತ್ತೆ. ಕಸ್ಟಮರ್ ಖುಷಿ ಇದ್ರೆ ಏನ್ ಬೇಕಾದ್ರೂ ಕೊಡ್ಬೋದು. ಮಾತ್ರ ಕಸ್ಟಮರ್ ಹತ್ರ ರಿಕ್ವೆಸ್ಟ್ ಮಾಡೋದು ಏನು ಅಂತ ಅಂದ್ರೆ, ನಾವು ಆಲ್ಟ್ ಕೆಲಸ ಮಾಡೋದು ಜಾಸ್ತಿ, ಅಲ್ಲೇ ಹೋಗಿ ಆಲ್ಟ್ ಆಗೋದು ಕೆಲಸ ಮಾಡೋದು. ಅವಾಗ ಏನು ಅಂದ್ರೆ ನಮಗೆ ಕುಡಿಯಕ್ಕೆ ನೀರು, ಒಂದು ಇರೋಕ್ಕೊಂದು ಮನೆ, ಅಲ್ಲಿ ನಿಯರೆಸ್ಟ್ ಒಂದು ಯಾವ್ದಾರ ಒಂದು ಕೊಟ್ರೆ ಸಾಕು, ಅದೊಂದು ಕೇಳ್ತೀವಿ. ಈಗ ಇನ್ನೊಂದು ಇಲ್ಲೇ ಪಕ್ಕದಲ್ಲೇ ಒಂದು ಕೆಲಸ ಫಿನಿಶ್ ಆಗಿದೆ, ಬನ್ನಿ ಸರ್ ಅಲ್ಲಿ ಹೋಗೋಣ. ಅಲ್ಲಿ ಹೋಗೋಣ ಅಂತೀರಾ? ಅಲ್ಲಿ ಹೋಗಿ ಮಾತಾಡೋಣ ಬನ್ನಿ ಸರ್. ಇವಾಗ ಜಸ್ಟ್ ಅಲ್ಲಿ 5 ಎಕರೆ ಕೆಲಸ ನಡೀತಕ್ಕಂಥ ಜಾಗ ನೋಡಿದ್ವಿ. ಈಗ ಫಿನಿಶ್ ಆಗಿರುವಂತದ್ದು ತಂತಿ ಬೇಲಿ ಪ್ರೆಸೆಂಟ್ ಇಲ್ಲಿ ಇದು ಕೂಡ ನೀವೇ ಮಾಡಿರೋದು ಅಲ್ವಾ? ಇದು ಕೂಡ ಸರಿ ಸುಮಾರು ಒಂದು 4 ಎಕರೆ ಇದೆ ಅಂತ ಅನ್ಕೊಳ್ತೀನಿ, ಯಾಕಂದ್ರೆ ನೋಡಿದ್ರೆ ಗೊತ್ತಾಯ್ತು. 4 ಎಕರೆ ಇದೆ. 4 ಎಕರೆ. ಸರಿ, ಇವಾಗ ಜಸ್ಟ್ ನೋಡಿ ಫಿನಿಶ್ ಆಗಿರೋದು ನಾವು ನೋಡ್ತಾ ಇದೀವಿ. ಸೊ ಹೆಂಗೆ ಸರ್ ಇವಾಗ ಯಾವ ರೀತಿ ಕೆಲಸ ಮಾಡಿದಿರಿ ಇಲ್ಲಿ ಅಂತ? ಸರ್ ಇದು ಸೇಮೆ, ಇದು
7 ಅಡಿ ಕಂಬ, 2 ಅಡಿ ಆಳ ಹೋಗಿದೆ. ಮೇಲ್ಗಡೆ 5 ಅಡಿ ಬ್ಯಾಲೆನ್ಸ್ ಉಳ್ಕೊಂಡಿದೆ. 3 ಲೈನ್ ತಂತಿ ಹಾಕಿದೀವಿ, 5 ಅಡಿ ಮೆಸ್ ಹಾಕಿದೀವಿ. ಟೋಟಲ್ ಆಗಿ 6 ಅಡಿ ಡಿಸ್ಟೆನ್ಸ್ ಕೊಟ್ಟಿದೀವಿ. 6 ಅಡಿ ಡಿಸ್ಟೆನ್ಸ್. ಈ ಕಲ್ಲಿಂದ ಈ ಕಲ್ಲಿಗೆ 6 ಅಡಿ ಡಿಸ್ಟೆನ್ಸ್ ಕೊಟ್ಟಿದೀವಿ. 6 ಕಲ್ಲಿಗೆ 2 ಸಪೋರ್ಟ್ ಕಲ್ಲು ಕೊಟ್ಟಿದೀವಿ. 6 ಕಲ್ಲಿಗೆ 2 ಕಲ್ಲು ಸಪೋರ್ಟ್. 2 ಕಲ್ಲು ಸಪೋರ್ಟ್ ಕಲ್ಲು. ಯಾಕೆ ಸರ್, ಏನಕ್ಕೆ ಅದು ಕಲ್ಲು ಸಪೋರ್ಟ್? ಸರ್, ಸಪೋರ್ಟ್ ಕಲ್ಲು ಕೊಡೋ ಏನು ಪ್ರಯೋಜನ ಅಂತ ಅಂದ್ರೆ, ಜಾಸ್ತಿ ಲೆಂತ್ ಆದಷ್ಟು ಕಲ್ಲು ಒಂದ್ ಸೈಡಿಗೆ ವಾಲ್ತವೆ. ಇಲ್ಲ ಆ ಕಡೆ ಮನಿಕೋಬಹುದು, ಇಲ್ಲ ಈ ಕಡೆ ಮನಿಕೋಬಹುದು. ಈಗ 2 ಕಡೆ ಬಿಗಿ ಕೊಟ್ರೆ 2 ಕಡೆಯಿಂದ ಇದಕ್ ವೆಯ್ಟ್ ಇದು ಬೀಳುತ್ತೆ, ಪ್ರೆಸರ್ ಇದಕ್ ಬೀಳುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ 2 ಕಡೆ ಬ್ಯಾಲೆನ್ಸ್ ಆಗುತ್ತೆ. ಈಗ ಒಂದು 5 ವರ್ಷ ಬರಕ್ ಇದು ಕಂಬ ಒಂದು 15ರಿಂದ 20 ವರ್ಷ ಗಂಟೆ ಬಳಕೆ ಬರುತ್ತೆ. 15ರಿಂದ 20 ವರ್ಷ ಗಂಟೆ ಬಳಕೆ ಬರುತ್ತೆ. ಇವಾಗ ನೀವು ಮಾಡಿದ ಕೆಲಸ ಎಷ್ಟು ವರ್ಷ ನೀವು ಗ್ಯಾರಂಟಿ ಕೊಡಬಹುದು ನೀವು? ಸರ್, ನಾನು 25 ಇಯರ್ಸ್ ಕೊಡ್ತೀನಿ. 25 ವರ್ಷ ಕೊಡ್ತೀನಿ. 25 ವರ್ಷ. 25 ವರ್ಷ. ಯಾವ ಕಾನ್ಫಿಡೆಂಟ್ ಮೇಲೆ ಕೊಡ್ತೀರಾ ಅಂತ? ಸರ್, 25 ವರ್ಷ ಅಂದ್ರೆ ಸರ್, ಇವಾಗ ನಾನು ಈ ಕೆಲಸ ಮಾಡಿದೀನಲ್ವಾ ಸರ್, ಇವಾಗ ಇಲ್ಲಿ ನೋಡಿ ಕಲ್ಲಿಂದ ಇಷ್ಟು ಗ್ಯಾಪ್ ಬಿಟ್ರೆ 1 ಅಡಿ ಅಷ್ಟು ಗ್ಯಾಪ್ ಬಿಟ್ಟು ಈ ಕಡೆ ಏನಾದ್ರು ವ್ಯವಸಾಯ ಮಾಡಿ ಸರ್, ಕಲ್ಲಿಗೆ ಏಟ್ ಬೀಳಲ್ಲ. ಕಲ್ಲಿಗೆ ಏಟ್ ಬೀಳಲ್ಲ. ನಾವು ಕಲ್ಲಿಗೆ ಎಷ್ಟು ನಾವು ಸೇಫ್ಟಿ ಕೊಡ್ತೀವೋ 1 ಅಡಿ ಗ್ಯಾಪ್ ಬಿಟ್ಟು ನಾವ್ ಏನೇ ವ್ಯವಸಾಯ ಮಾಡಿದ್ರು ಕಲ್ಲಿಗೆ ಏನು ಯಾವ್ದೇ ತರ ತೊಂದರೆ ಇರಲ್ಲ. 25 ವರ್ಷ ಗಂಟೆ ಆರಾಮಾಗಿ ಇರುತ್ತೆ. ಇವಾಗ ಒಂದ್ ವೇಳೆ ವಿಶಾಲವಾಗಿ ರೋಡ್ ಇದೆ, ಒಂದ್ ವೇಳೆ ದೊಡ್ಡದೊಂದು ಕಂಟೈನರ್ ಲಾರಿ ಬರುತ್ತೆ ಅನ್ಕೊಳ್ಳಿ, ಬಂದ್ರು ಸರ್ ಕಂಟೈನರ್ ಲಾರಿ ಇಲ್ಲಿಂದ ಇಷ್ಟ ಹೋಗುತ್ತೆ ಸರ್, ಇಷ್ಟು ಗ್ಯಾಪ್ ಉಳ್ಕೊಳ್ಳುತ್ತಲ್ಲ, ಅದರಿಂದ ಕಲ್ಲಿಗೆ ಎಫೆಕ್ಟ್ ಬೀಳದೆ ಇದ್ರಷ್ಟು 25 ಅಲ್ಲ 30 ಆಗ್ಬೋದು 50 ವರ್ಷ ಗಂಟೆ ಬಳಕೆ ಬರುತ್ತೆ. ಓ ಸೂಪರ್ ಸರ್. ಹಾಗಾದ್ರೆ ಕಲ್ಲಿ ಎಲ್ಲಿಂದ ತರಿಸ್ತೀರಿ? ಯಾಕಂದ್ರೆ ನಾವು ಸಾಮಾನ್ಯವಾಗಿ ಕೇಳಿದೀವಿ, ಬಟ್ ನೀವು ಸರ್ ಹೊಸಕೋಟೆಯಿಂದ ತರಿಸ್ತೀವಿ, ಇಲ್ಲ ಹೊಸಪೇಟೆ, ಬಳ್ಳಾರಿ ಹೊಸಪೇಟೆಯಿಂದ ಬರುತ್ತೆ. 2 ಕಡೆಯಿಂದ ಕಲ್ಲು ಬರುತ್ತೆ. ತಂತಿ ಮೆಸ್ ಬಂದು ಮಂಡ್ಯದಿಂದ ಬರುತ್ತೆ. ಟಾಟಾ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಅಲ್ಲಿ, ಅಲ್ಲಿಂದ ತರಿಸ್ತೀವಿ ಸರ್. ನೀನ್ ತರಿಸೋದೇ ಟಾಟಾ ಬಿಟ್ಟು ಬೇರೆ ಯಾವ್ದು ತರಿಸಲ್ಲ ಸರ್. ಸೊ ಇದು ತಂತಿ ಎಲ್ಲ ಹಿಂಗೆ ಸರ್, ಎಷ್ಟು ದಿನ ಬಾಳಿಕೆ ಬರುತ್ತೆ? ಏನು ತುಕ್ಕಿಡಿ ಅಂತ ಸರ್, ಇದೆಲ್ಲ ಸ್ಟೀಲ್ ಕೋಟಿಂಗ್ ಬರುತ್ತೆ. ಸ್ಟೀಲ್ ಕೋಟಿಂಗ್ ಟಾಟಾ ಒಂದೇ ಬರೋದು. ಟಾಟಾ ಮತ್ತೆ ವೀರನ್ ಅಂತ ಇನ್ನೊಂದು ಬರುತ್ತೆ ಟಾಟಾದಲ್ಲೇನೆ. ಅವೆರಡೇನೆ. ಇದನ್ನ ನಾವು ಸ್ಟೀಲ್ ಕೋಟಿಂಗ್ ಇರೋದ್ರಿಂದ ಸುಮಾರು ಒಂದು 30 ವರ್ಷ ಗಂಟೆ ಬಳಕೆ ಬರುತ್ತೆ ಸರ್. ತಂತಿ ಬರುತ್ತೆ ಸರ್. ಓಕೆ ಸರ್. ಕೆಲವರು ಅಂದ್ರೆ ಈ ಒಂದು ಕಾಸ್ಟಿಂಗ್ ವಿಚಾರದಲ್ಲಿ ಬಂದ್ರೆ ಕೆಲವರು ಕಮ್ಮಿ ಪ್ರೈಸಿಗೆ ಬೇಕು ಅಂತ ಕೇಳ್ತಾರೆ ಸರ್. ಆ ತರ ಕಸ್ಟಮರ್ಸ್ ಕೇಳಿದಾಗ ನೀವೇನಾದ್ರು ಬೇರೆ ಸಜೆಸ್ಟ್ ಮಾಡ್ತೀರಾ? ಸರ್, ಇಲ್ಲ ಕಮ್ಮಿ ಪ್ರೈಸ್ ಅಂತ ಏನಿಲ್ಲ. ಏನಿದೆ ಈ ತಂತಿ ನೀವು ಟಾಟಾ ಹಾಕ್ತೀನಿ ಅಂತ ಹೇಳಿದ್ರಿ, ಕೆಲವರು ನನಗೆ ಸ್ವಲ್ಪ ಕಮ್ಮಿ ಬೆಲೆಯಲ್ಲಿ ಬೇಕು ಅಂತ ಕೇಳಿದಾಗ ಆ ತರ ಆಪ್ಷನ್ಸ್ ಏನಿರುತ್ತೆ ನಿಮ್ಗೆ? ಇರುತ್ತೆ ಸರ್. ಅವ್ರ ಕ್ವಾಲಿಟಿ ಬೇರೆ ಬೇಕಾದ್ರೆ ಸಿಗುತ್ತೆ. ಕ್ವಾಲಿಟಿ ಬೇರೆ ಚೇಂಜಸ್ ಇರುತ್ತೆ. ಅಂದ್ರೆ ನಮ್ಗಿಲ್ಲ ಒರಿಜಿನಲ್ ಬೇಕು, ನಮಗೆ ಕ್ವಾಲಿಟಿ ಚೆನ್ನಾಗಿರ್ಬೇಕು ಅಂದ್ರೆ ಟಾಟಾ ಹಾಕ್ಸ್ಕೋಬೇಕು. ಟಾಟಾ ಹಾಕ್ಸ್ಕೊಂಡಷ್ಟು ಎಷ್ಟು ಅನುಕೂಲ ಇದೆ ಅಂದ್ರೆ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ 1 ರಿಂದ 2 ಸಾವಿರ ಇದ್ರಲ್ಲಿ ಇರುತ್ತೆ, ಹೆಚ್ಚು ಕಡಿಮೆ ಇರುತ್ತೆ. ಈಗ ನೀವು ಅದನ್ನ ಹಾಕ್ಸಿದ್ರೆ ಮಿನಿಮಮ್ 10 ವರ್ಷ ಬರೋದು. 10 ವರ್ಷ ಆದ್ಮೇಲೆ ಏನ್ ಪ್ರಯತ್ನ, ತಿರ್ಗಿ ಇನ್ನೊಂದ್ಸಲ ಹಾಕ್ಸ್ಲೇಬೇಕು. ಇದೇ 20 ವರ್ಷ ಬರುತ್ತೆ ಅಂದ್ರೆ 2 ಸಾವಿರಕ್ಕೆ ಅಂತ ಯೋಚನೆ ಮಾಡ್ಬೇಕು. ಆ ತರ ನೀವು ಹೇಳಿದ್ರಿ 25 ವರ್ಷ ಬರುತ್ತೆ ಸರ್. 25 ವರ್ಷ ಪಕ್ಕ ಗ್ಯಾರಂಟಿ ಬಂದೇ ಬರುತ್ತೆ ಸರ್. ಒಂದ್ ವೇಳೆ ನೀವು ಮಾಡಿರೋ ಕೆಲಸದಲ್ಲಿ ಎಲ್ಲ ಒಂದ್ ಕಡೆ ವಿಫಲ ಆಗ್ಬಿಟ್ರೆ ನೀವೇನ್ ಮಾಡ್ತೀರಾ ಅಂತ? ಸರ್, ಈಗ ರಿಟರ್ನ್ ಮಾಡ್ಕೊಡ್ತೀವಿ. ರಿಟರ್ನ್ ಬಂದು ಅದೇನ್ ಕೆಲಸ ಇರುತ್ತೆ ಅದನ್ನ ಮಾಡ್ಕೊಡ್ತೀವಿ. ಎಲ್ಲೇ ಇರ್ಲಿ ಸರ್, ಆಲ್ ಓವರ್ ಕರ್ನಾಟಕದವ್ರಿಗೆ ಎಲ್ಲೇ ಇರ್ಲಿ ರಿಟರ್ನ್ ಬಂದು ಅದೇನ್ ಕೆಲಸ ಇರುತ್ತೆ ಮಾಡ್ಕೊಡ್ತೀವಿ ಸರ್. ನಿಮ್ಗೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಇವಾಗ ಇದಕ್ಕೆ ಒಂದ್ ಸ್ವಲ್ಪ ಅಮೌಂಟ್ ಜಾಸ್ತಿ ಬೀಳುತ್ತೆ. ಬರೀ ತಂತಿನೇ ಹಾಕೋದಾದ್ರೆ ಇದಕ್ಕೆ 6 ಲೈನ್ ಬರುತ್ತೆ. ಇನ್ನೊಂದ್ ಲೈನ್ ಎಕ್ಸ್ಟ್ರಾ ಬೇಕಾದ್ರೆ ನಾವು ಹಾಕೊಡ್ತೀವಿ. ಅಂದ್ರೆ ಅದಕ್ಕೂ ಕಂಪ್ಯಾರಿಸನ್ ಜಾಸ್ತಿ ಇದೆ. ಇದು ರೈಟ್ ಒಂದ್ ಸ್ವಲ್ಪ ಜಾಸ್ತಿ ಇದೆ. ತಂತಿ ಆದ್ರೆ ಕಮ್ಮಿ ಬರುತ್ತೆ ನಿಮ್ಗೆ. ಅದಕ್ಕೂ ಇದಕ್ಕೂ ಕಂಪೇರ್ ಮಾಡ್ಕೊಂಡ್ರೆ, ಈಗ ನೀವು ಬೇರೆಯವ್ರಿಗಿಂತ ನಮ್ಮ ಹತ್ರ ಮೆಸ್ ಹಾಕ್ಸ್ಕೊಂಡ್ರೆ 1 ಲಕ್ಷ ಉಳಿಬಹುದು. 1 ಲಕ್ಷ ಉಳಿಬಹುದು. 5 ಎಕರೆಗೆ 1 ಲಕ್ಷ ಉಳಿಬಹುದು. ಅದೇನೆ ನೀವು ತಂತಿ ಹಾಕ್ಸ್ಕೊಂಡ್ರೆ 1.5 ಲಕ್ಷ ತನಕ ಪ್ರಾಫಿಟ್ ಸಿಗ್ಬೋದು. ಅದೇನು ಅಂತ ಅಂದ್ರೆ ತಂತಿಗೂ ಇದಕ್ಕೂ ಕಂಪೇರ್ ಮಾಡಕ್ಕಾಗಲ್ಲ. ಇದು 10 ಗೇಜ್ ಹಾಕಿರೋದು ನಾವು, ಇದು 12 ಗೇಜ್ ಹಾಕಿರೋದು. 12x12. ಇದು 12x12 ಅಂದ್ರೆ ಇದು 12 ಪ್ಲಸ್ ಇದು 12. ಇದು 10 ಅಂದ್ರೆ ಪೂರ್ತಿ 10. ಆ ತರ ನೀವು ಇದರಲ್ಲಿ ಬೇರೆ ಬೇರೆ ತರ ಇದೆ. 14x14, 16x14, 14x16. ಇದರಲ್ಲಿ 10, 12, 13 ಇಲ್ಲ 14 ಇಷ್ಟಿದೆ. ಈಗ ಸದ್ಯ ಈ ತೆಂಗಿನ ತೋಟದ ಮಾಲೀಕರಿದ್ದಾರೆ. ಅಂದ್ರೆ ಈ ಒಂದು ಸುಮಾರು 4 ಎಕರೆಗೆ ಫೆನ್ಸಿಂಗ್ ವರ್ಕ್ ಮಾಡ್ಕೊಂಡಿರುವಂತರು. ಸೊ ಮೊದಲು ಯಾವ ರೀತಿ ತೊಂದರೆ ಆಗ್ತಿತ್ತು, ಈಗ ಯಾವ ರೀತಿ ಸೇಫ್ ಆಗಿದೆ ಅಂತೇಳಿ ಆ ಮಾಲೀಕರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ಹೇಳಿ ಸರ್. ಈ ಒಂದು ತಂತಿ ಬೇಲಿ ಫೆನ್ಸಿಂಗ್ ವರ್ಕ್ ಎಲ್ಲ ಮಾಡಿಸ್ಕೊಂಡಾದ್ಮೇಲೆ ನಿಮ್ಗೆ ಯಾವ ರೀತಿ ಸೇಫ್ಟಿ ಇದೆ ಅಂತ, ಮೊದಲು ಯಾವ ರೀತಿ ತೊಂದರೆ ಆಗ್ತಿತ್ತು ನಿಮ್ಗೆ? ಸರ್, ನಮಗೆ ಈ ದನ ಕುರಿ, ಈ ಹಸುಗಳು, ಪ್ರಾಣಿಗಳು ಅವು ಇವು ಒಳಗಡೆ ಎಲ್ಲ ಬರ್ತಾ ಇದ್ದವು. ಆಮೇಲೆ ಜನಗಳು ಬೇರೆ ಕಾಟ, ಒಂದು ಕಾಯೇ ಬೀಳಿ ಒಂದು ಪದಾರ್ಥ ಒಳಗಡೆ ಏನೇ ಬೀಳಿ ಎತ್ಕೊಂಡು ಹೋಗ್ಬಿಡೋರು. ಈಗ ಏನಿಲ್ಲ ಸರ್, ಕ್ಲೀನಾಗಿ ನಮ್ಮ ಪದಾರ್ಥ ನಮ್ಮ ತೋಟದೊಳಗಡೆ ಇರ್ತದೆ. ಈಗ ಅಕಸ್ಮಾತ್ ಒಂದು ಕುರಿ ದನನೇ ಒಳಗಡೆ ಬಿಡ್ಬೋದು. ಈಗ ಏನು ತೊಂದರೆ ಇಲ್ಲ, ನಮ್ಗೆ ಬೇರೆ ಕೆಲಸಗಳು ನೋಡ್ಕೋಬೋದು. ಅದರಿಂದ ನಾನು ಸೇಫ್ಟಿಯಾಗಿ ಕೆಲಸ ಮಾಡಿಸ್ಕೊಂಡಿದ್ದೀನಿ ಸರ್. ಇವಾಗ ನಿಮ್ಗೆ ಎಷ್ಟು ಸೇಫ್ಟಿ? ಇವಾಗ ಏನು ತೊಂದರೆ ಇಲ್ಲ, ಆರಾಮಾಗಿ ಏನು ತೊಂದರೆ ಇಲ್ಲ ಸರ್. ಈ ಕೆಲಸ ಮಾಡಿಸ್ಕೊಂಡ್ಮೇಲೆ ನಮಗೆ ಅಷ್ಟೇ ಕ್ಲೀನಾಗಿ ಮಾಡಿಸ್ಕೊಟ್ಟವ್ರೆ ನಮ್ಗೆ ಕೆಲಸ. ನಾವು 3 ದಿನದೊಳಗಡೆ ಕೆಲಸ ಮುಗಿಸ್ಕೊಟ್ಟವ್ರೆ ಸರ್ ನಮಗೆ. 3 ದಿನದೊಳಗಡೆ? 3 ದಿನದೊಳಗಡೆ ಕೆಲಸ ಮುಗಿಸ್ಕೊಟ್ಟವ್ರೆ.
ಸರ್ ಮೊದಲೆಲ್ಲ ನೀವು ಇದನ್ನೇ ಕಾಯ್ಕೊಂಡಿರ್ಬೇಕಾಗಿತ್ತಾ ಹೇಗೆ ಅಂತ? ಸರ್ ತೋಟದ ಕಡೆ ಒಂದು ಕಾಯಿ ಏನೋ ಎತ್ತು ಅಂತ ಅದೇ ಒಂದು ಕೊರತನೆ ಇತ್ತು ಸರ್ ನಮಗೆ. ಈಗ ಏನಿಲ್ಲ ಸರ್, ಆರಾಮಾಗಿ ತೋಟದಾದ್ರೆ ನಾವು ಬರಲಿ ಬರ್ದೋಗ್ಲಿ ಬೇರೆ ಕಡೆ ಬೇರೆ ಉದ್ಯೋಗ ನೋಡ್ಕೊಂಡಿರ್ಬೋದು. ಮಾಮೂಲಿ ಅದ್ದ ಬಸ್ತಾಗ ಈಗ ಕಾಯಿ ಆಗಲಿ ಏನೇ ಒಂದು ಪದಾರ್ಥ ಒಳಗಡೆ ಇರಲಿ ಬಂದೋಬಸ್ತಾಗ ಒಳಗಡೆ ಇರ್ತದೆ. ನಾವು ಊರಿಗೆ ಬಂದ್ಮೇಲೆ ನಾವು ಎತ್ಕೊ ಹೋಗ್ಬೋದು ಮನೆಗೆ, ಏನು ತೊಂದರೆ ಇಲ್ಲ. ಏನು ತೊಂದರೆ ಇಲ್ಲ ಸರ್, ಆರಾಮಾಗಿದ್ದೀವಿ ಈಗ. ಸರಿ, ಕೊನೆಯದಾಗಿ ನಿಮ್ಮ ಥರ ಎಷ್ಟೋ ಜನ ತೋಟದ ಮಾಲೀಕರು ಇರ್ತಾರೆ, ಜಮೀನವ್ರು ಇರ್ತಾರೆ, ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್ ಈ ಥರ ಮಾಡಿಸ್ಕೊಳ್ಳಿ, ನಾವು ಈ ಥರ ಮಾಡಿಸಿದ್ದೀವಿ, ನೀವು ಮಾಡಿಸ್ಕೊಳ್ಳಿ ಅಂತ ನಾವು ಹೊರಗಡೆಯವ್ರಿಗೆ ಕೂಡ ಹೇಳ್ಕೊಡ್ತಾ ಇದ್ದೀವಿ ಸರ್ ನಾವು. ಎಸ್ ಸರ್, ಥ್ಯಾಂಕ್ ಯು. ಇದು ಮೆಸ್ಸಿಗೂ ಮತ್ತು ತಂತಿಗೆ ಏನು ವ್ಯತ್ಯಾಸ ಏನಿರುತ್ತೆ ಅಂತ, ಯಾವ್ದನ್ನ ಮಾಡಿಸ್ಕೊಂಡ್ರೆ ಬೆಸ್ಟ್ ಅನ್ಸುತ್ತೆ ಸರ್? ಅವ್ರು ಕಂಫರ್ಟಬಲ್ ಏನು ಅಂದ್ರೆ ಇದು ಟೆಂಪ್ರವರಿ, ಅಂದ್ರೆ ಇದು ಪರ್ಮನೆಂಟ್ ಆಗಿ ಇರುತ್ತೆ. ಓಕೆನಾ? ಅಂದ್ರೆ ಇದ್ರಲ್ಲಿ ಏನು ಅಂದ್ರೆ ಏನು ಒಳಗಡೆ ಬರಲ್ಲ, ಬಂದ್ರೆ ಏನೋ ಒಂದು ನಾಯಿ ಬರ್ಬೋದು ಅಷ್ಟೇ. ಅದು ಬಿಟ್ರೆ ಯಾರು ಮನುಷ್ಯ ಬರಕಾಗಲ್ಲ, ಏನು ಇಲ್ಲ, ಸಣ್ಣ ಪುಟ್ಟ ಇದು ಬರ್ತವೆ. ಅದೇ ಮೆಸ್ ಆದ್ರೆ ಒಂದು ಇಲ್ಲಿನ ಸಮೇತ ಒಳಗಡೆ ಬರಕಾಗಲ್ಲ. ಓಕೆನಾ? ಇದಕ್ಕೂ ಅದಕ್ಕೂ ಅಷ್ಟೇ ಕಂಪೇರ್. ಆಮೇಲೆ ಇದ್ರಲ್ಲಿ ನಾವ್ ಏನ್ ಮಾಡ್ಬೋದು ಅಂದ್ರೆ ರೈತರಿಗೆ ಬೆನಿಫಿಟ್ ಜಾಸ್ತಿ ಇದೆ ತಂತಿಯಲ್ಲಿ. ಯಾವ ರೀತಿ ಬೆನಿಫಿಟ್ ಅಂದ್ರೆ? ತಂತಿಯಲ್ಲಿ ಬೆನಿಫಿಟ್ ಅಂದ್ರೆ ಈಗ ಇದು ನಾವು 7 ಅಡಿ ಕಂಬ 5 ಲೈನ್ ತಂತಿ ಹಾಕಿದ್ವಿ, ಅವ್ರು ಹೇಳಿದ 4 ಲೈನ್ ನಾವು 1 ಲೈನ್ ಎಕ್ಸ್ಟ್ರಾ ಹಾಕೊಟ್ಟಿದ್ವಿ. ಇದೇ ತರ ಅವ್ರು ಎಷ್ಟು ಲೈನ್ ಹೇಳ್ತಾರೆ ಅದಕ್ಕಿಂತ ಒಂದು ಲೈನ್ ಎಕ್ಸ್ಟ್ರಾ ಹಾಕೊಡ್ತೀವಿ. ಮತ್ತೆ ಅದೇನು ಇರುತ್ತೆ 2 ಅಡಿ ಆಳ 6 ಅಡಿ ಅಗಲ, ಬೇರೆ ಡಿಫ್ರೆನ್ಸ್ ಏನಿರಲ್ಲ. ಈ ಸಪೋರ್ಟ್ ಕಲ್ಲು ಬಂದು ಮೂಲೆ ಕಲ್ಲಿಗೆ ಬರ್ತವೆ, ಮತ್ತೆ 6 ಕಲ್ಲಿಗೆ 2 ಬರ್ತವೆ. 6 ಕಲ್ಲಿಗೆ 2 ಬರುತ್ತೆ. 2 ಬರುತ್ತೆ. ಓಕೆ, ಈ ಸರಿ ಸರ್ ಅಂದ್ರೆ ನೀವು ರೈತರಿಗಾಗಿ ಏನಾದ್ರು ಬೆಸ್ಟ್ ಒಂದು ಪ್ರೈಸಸ್ ಏನಾದ್ರು ಆ ಥರ ಏನಾದ್ರು ಕೊಡ್ತಿದ್ರೆ ಹೇಗೆ ಅಂತ? ಸರ್ ಬೆಸ್ಟ್ ಪ್ರೈಸ್ ಅಂತ ಅಂದ್ರೆ ಈ ಕೆಲಸ ಮಾಡಿಸ್ಕೊಂಡ್ರೆ ತಂತಿ ಮಾತ್ರ ನೀವು 5 ಎಕರೆ ಒಳಗಡೆ ಹಾಕ್ಸ್ಕೊಂಡ್ರೆ 1.5 ಲಕ್ಷ ಉಳಿಯುತ್ತೆ ಸರ್. 1.5 ಲಕ್ಷ ಅದು ನನ್ನ ಕಡೆಯಿಂದ. ಓಕೆ, ಅದೇನೆ ಮೆಸ್ ಆದ್ರೆ 1 ಲಕ್ಷ ಉಳಿಯುತ್ತೆ. 1 ಲಕ್ಷ ಉಳಿಯುತ್ತೆ. ಎಷ್ಟು ಎಕರೆಗೆ? 5 ಎಕರೆಗೆ ಸೇಮ್ 5 ಎಕರೆಗೆ. 5 ಎಕರೆಗಿಂತ ಮೇಲಾದ್ರೆ ಇನ್ನೂ ಉಳಿಯುತ್ತೆ. ಅವ್ರ ಕ್ಯಾಲ್ಕುಲೇಷನ್ 5 ಎಕರೆ ಕೆಳಗಡೆ ಆದ್ರೂ ಉಳಿಯುತ್ತೆ. ಅದೆಷ್ಟು ಉಳಿಯುತ್ತೆ ಅದ್ರ ಮೇಲೆ ಡಿಪೆಂಡ್. ವೀಕ್ಷಕರೇ ನೋಡಿದ್ರಲ್ಲ, ಈ ಒಂದು ಫೆನ್ಸಿಂಗ್ ವರ್ಕ್ ಆಗಲಿ, ಈ ಒಂದು ತಂತಿ ಬೇಲಿಯ ವಿಶೇಷವಾಗಿ ರೈತರಿಗೆ ಒಂದು ಆಫರ್ ಕೊಡ್ತಿದ್ದಾರೆ. ಅಂದರೆ ಆಫರ್ ಅನ್ನೋದಕ್ಕಿಂತ ರೈತರಿಗೆ ಒಂದು ಉಪಯೋಗ ಆಗಲಿ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಮಾಡ್ತಿರುವಂಥದ್ದು. 5 ಎಕರೆಗೆ ತಂತಿ ಬೇಲಿ ಮಾಡಿಸ್ಕೊಂಡ್ರೆ 1 ಲಕ್ಷ ಉಳಿತಾಯ ಆಗುತ್ತೆ. ಅದೇ ಒಂದು ಮೆಸ್ನ ನೀವು 5 ಎಕರೆಗೆ ಮಾಡಿಸ್ಕೊಂಡ್ರೆ 1 ಲಕ್ಷ ಉಳಿತಾಯ ಆಗುತ್ತೆ. ಈ ಒಂದು ವಿಶೇಷವಾದ ಒಂದು ಆಫರ್ ಅನ್ನೋದಕ್ಕಿಂತ ಒಂದು ರೈತರಿಗೋಸ್ಕರ ಒಂದು ಉಪಯೋಗ ಆಗುವಂಥ ಒಂದು ಇದು ಅದ್ಭುತವಾದ ಒಂದು ಏನು ಹೇಳ್ತಾರೆ ಒಂದು ಸೇವೆ ಅಂತಲೇ ಹೇಳ್ಬೋದು ಇವ್ರ ಕಡೆಯಿಂದ. ರೈತರಿಗೆ ಇದು ಒಂದು ದೊಡ್ಡ ಬೆನಿಫಿಟ್ ಅಂತಲೇ ಹೇಳ್ಬೋದು. ಸೊ ಈ ಒಂದು ಬೆನಿಫಿಟ್ನ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ.